ನಮಸ್ಕಾರ ಎಲ್ರಿಗೂ, ನಾನು ಚಿಕ್ಕಮೊಳಗ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಯುರೋಪ್ ಕಂಟ್ರಿ ಬಗ್ಗೆ. ಸೊ ಅದರಲ್ಲೂ ಬಂದುಬಿಟ್ಟು ಲಿಥುವೇನಿಯಾ ಬಗ್ಗೆ ಫುಲ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ನೋಡೋಣ. ಮೇಯ್ನ್ ಬಂದುಬಿಟ್ಟು ಏನಾರ ಡಿಮ್ಯಾಂಡ್ ಜಾಬ್ಸ್ ಇದೆ ಮತ್ತು ಯಾವುದೆಲ್ಲ ನಿಮಗೆ ಟಾಪ್ ವೆಬ್ಸೈಟ್ಸ್ ನೀವು ಅಪ್ಲೈ ಮಾಡಿದರೆ ಖಂಡಿತ ನಿಮಗೆ ಲಿಥುವೇನಿಯಾ ಜಾಬ್ ಸಿಗುತ್ತೆ ಅಂತ ಸರಿ ಈ ವಿಡಿಯೋದಲ್ಲಿ. ಸೊ ಹೊಸ್ದಾಗಿ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಕೊನೆಯವರು ನೋಡಿ, ಇಷ್ಟ ಆದರೂ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಸರಿನಾ? ಸೊ ಮೇಯ್ನ್ ಬೇಸಿಕ್ ಏನಂದರೆ ಲಿಥುವೇನಿಯಾಗೆ ಹೋಗಬೇಕು ಅಂದರೆ ನಿಮಗೆ ಸೊ ಏಜ್ ಲಿಮಿಟ್ ಎಲ್ಲ ಅವ್ರು ಕೊಟ್ಟೇ ಇಲ್ಲ. ಸೊ ಅದಾದಮೇಲೆ ಬಂದುಬಿಟ್ಟು ನಿಮಗೆ ಸೊ ಎಜುಕೇಷನ್ ಅಷ್ಟೇ, ನೀವು 12th ಮುಗಿಸಿದ್ರು ಸಹ ಖಂಡಿತ ಹೋಗ್ಬೋದು. ಮತ್ತು IELTS ಎಲ್ಲ ಮೇಯ್ನ್ ಇಲ್ಲ. ಸರಿನಾ? ನಿಮಗೆ ಬೇಸಿಕ್ ಇಂಗ್ಲೀಷ್ ಮೇಲೆ ಖಂಡಿತ ನೀವು ಟ್ರೈ ಮಾಡ್ಬೋದು. ಸ್ಯಾಲ್ರಿ ಬಂದುಬಿಟ್ಟು ಅವರೇಜ್ ಜಸ್ಟ್ ಬಂದುಬಿಟ್ಟು 1700ವರೆಗೂ ನಿಮಗೆ ಯೂರೋಸ್ ಪರ್ ಮಂತ್ ಸಿಗುತ್ತೆ. ಅದು ಡಿಪೆಂಡ್ಸ್ ನೀವು ಯಾವ ಪೊಸಿಷನ್ಗೆ ಅಪ್ಲೈ ಮಾಡ್ತಾಯಿದ್ದೀರಾ ಮತ್ತು ಎಷ್ಟು ಎಕ್ಸ್ಪೀರಿಯನ್ಸ್ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರಿನಾ? ಸೊ ವೀಸಾ ಪ್ರೋಸೆಸ್ ಟೈಮ್ ಬಂದುಬಿಟ್ಟು ನಿಮಗೆ ವರ್ಕ್ ಪರ್ಮಿಟ್ ಸಿಕ್ಕಿದ ಮೇಲೆ ಇದೆಲ್ಲ ಮಾಡಬೇಕು. ಅಟ್ಲೀಸ್ಟ್ ನಿಮ್ಗೆ 1 to 3 months ಅವರಿಗೆ ಸೊ ಆಗುತ್ತೆ. ಸರಿನಾ? ಸೊ ಮೇಯ್ನ್ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಸೊ ಎಲ್ಲ ತುಂಬ ಡಿಮ್ಯಾಂಡ್ ಜಾಬ್ಸ್ ಇದೆ ಲಿಥುವೇನಿಯಾದಲ್ಲಿ ಚೆಕ್ ಮಾಡೋಣ. ಮೇಯ್ನ್ ಬಂದು ಡ್ರೈವರ್ ಬಂದು ಸಿಕ್ಕಾಬಡೆ ಓಪನ್ ಇದೆ ನಿಮಗೆ. ಸೊ ಮೇಯ್ನ್ ಅಂದರೆ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು. ಸೊ ಅದಿದ್ದರೆ ಖಂಡಿತ ನೀವು ಟ್ರೈ ಮಾಡ್ಬೋದು. ಸೊ ಕೆಲವು ಕಂಪನೀಸ್ ಏನಂದರೆ ಸೊ ನೀವು ಅಲ್ಲಿಗೆ ಹೋದ್ಮೇಲೆ ಅವರೇ ಕಂಪನಿ ಥ್ರೂವಲ್ಲೇ ಅವರು ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಮಾಡಿ ಅವರೇ ಡ್ರೈವಿಂಗ್ ಸ್ಕೂಲಿಗೆಲ್ಲ ಅಟೆಂಡ್ ಮಾಡಿಸಿ ಅದನ್ನು ಅವರೇ ಕೊಡಿಸ್ತಾರೆ. ಸೊ ಇನ್ನು 90% ಎಲ್ಲ ಬಂದ್ಬಿಟ್ಟು ನಿಮ್ಮ ಹತ್ರ ಲೈಸೆನ್ಸ್ ಇದ್ರೆ ಮಾತ್ರ ಅವರು ಆಫರ್ ಮಾಡ್ತಾರೆ. ಒಂದು 10% ಮಾತ್ರ ಸೊ ಅವರೇ ನಿಮಗೆ ಲೈಸೆನ್ಸ್ ಕೂಡ ಆಫರ್ ಮಾಡ್ತಾರೆ. ಸರಿನಾ? ಸೊ ನೀವು ಡ್ರೈವರ್ ಆಗಿ ಏನಾದ್ರು ಅಲ್ಲಿಗೆ ಹೋಗ್ಬೇಕಂದ್ರೆ ಲಿಥುವೇನಿಯಾ ಒಳ್ಳೆ ಕಂಟ್ರಿ ಅಂತ ಹೇಳ್ಬೋದು. ಯಾಕೆಂದರೆ ಎಸ್ಪೆಷಲ್ ಡ್ರೈವರ್ಸ್ಗಳು ಸಿಕ್ಕಾಬಟ್ಟೆ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸರಿನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಾಕ್ಟರ್ಸು ಮತ್ತು ನರ್ಸಸ್ಗೆಲ್ಲ ಸಿಕ್ಕಾಬಟ್ಟೆ, ಇದು ನಿಮಗೆ ಗೊತ್ತಿದೆ ವರ್ಲ್ಡ್ ವೈಡ್ ಎಲ್ಲ ಕಡೆ ಇದು ಹೆಲ್ತ್ ಸೆಕ್ಟರ್ ಇರೋದು ಸಿಕ್ಕಾಬಟ್ಟೆ ಡಿಮ್ಯಾಂಡ್ಸ್ ಇದೆ. ಸೊ ಅದಾದಮೇಲೆ ಇಂಜಿನಿಯರ್ಸ್ ಆಗ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಮತ್ತು ಸಿವಿಲ್ ಇಂಜಿನಿಯರ್ಸ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ಗಳು ಸಿಕ್ಕಾಬಟ್ಟೆ ಡಿಮ್ಯಾಂಡ್ಸ್ ಇದೆ. ಸೊ ಅದು ಕೂಡ ನೀವು ಸೊ ವರ್ಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಹೋಟೆಲ್ ಇಂಡಸ್ಟ್ರಿ ಕೂಡ ಶೆಫ್ ಆಗ್ಬೋದು, ಇಲ್ಲ ವೆಯ್ಟರ್ಸ್ ಆಗ್ಬೋದು, ಮತ್ತು ರೆಸ್ಟೋರೆಂಟ್ ಮ್ಯಾನೇಜರ್ಸ್ಗೆಲ್ಲ ಸಿಕ್ಕಾಬಟ್ಟೆ ಡಿಮ್ಯಾಂಡ್ಸ್ ಇದೆ. ಸೊ ನೀವು ಒಂದು 3 to 4 years ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ, ನೀವು ಖಂಡಿತ ಟ್ರೈ ಮಾಡ್ಬೋದು. ನೆಕ್ಸ್ಟ್ ವೇರೋಸು. ಸೊ ನೆಕ್ಸ್ಟ್ ಡ್ರೈವರ್ಸು ಮತ್ತು ಡ್ರೈವರ್ಸ್ ಬಿಟ್ಮೇಲೆ ವೇರೋಸ್ಗೆ ಸಿಕ್ಕಾಬಟ್ಟೆ ಡಿಮ್ಯಾಂಡ್ಸ್ ಇದೆ ಲೇಬರ್ ಕ್ಯಾಟಗರಿಲಿ ಲಿಥುವೇನಿಯಾದಲ್ಲಿ. ಸರಿನಾ? ಸೊ ನೀವು ವೇರೋಸಲ್ಲಿ ಒಂದು 3 to 4 years ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ದರೆ ಖಂಡಿತ ನೀವು ಟ್ರೈ ಮಾಡ್ಬೋದು. IELTS ಎಲ್ಲ ಅವಶ್ಯಕತೆನೇ ಇಲ್ಲ. ಸರಿನಾ? ಸೊ ಅದಾದಮೇಲೆ ಅಗ್ರಿಕಲ್ಚರ್ಲು ಅದು ಸೀಸನಲ್ ವರ್ಕಲ್ಲಿ ಬರುತ್ತೆ. ಸೊ ಅದು ಕೂಡ 3 to 6 months ಇಲ್ಲ 3 to 9 monthsವರೆಗೆ ನಿಮಗೆ ಡಿಮ್ಯಾಂಡ್ಸಲ್ಲಿ ಇರುತ್ತೆ ಅಷ್ಟೇ. ಸರಿನಾ? ನೆಕ್ಸ್ಟ್ ರೀಟೇಲ್ ಬಂದುಬಿಟ್ಟು ಸೇಲ್ಸ್ ಮತ್ತು ಕ್ಯಾಶಿಯರ್ಸ್ಗೆಲ್ಲ ಸಿಕ್ಕಾಬಟ್ಟೆ ಓಪನ್ಸ್ ಇದೆ. ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಖಂಡಿತ ಸೊ ನೀವು ಹೋಗ್ಬೋದು. ಸೊ ಅದಾದಮೇಲೆ ಬಂದುಬಿಟ್ಟು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲೂ ಕೂಡ ಸಿಕ್ಕಾಬಟ್ಟೆ ಡಿಮ್ಯಾಂಡ್ಸ್ ಇದೆ. ಸೊ ಅದರಿಂದ ನೀವು ಎಕ್ಸ್ಪೀರಿಯನ್ಸ್ ಇದ್ದರೆ ಖಂಡಿತ ಹೋಗ್ಬೋದು. ಇಲ್ಲೆಲ್ಲ IELTS ಎಲ್ಲ ಅವರು ಕೇಳೋದೇ ಇಲ್ಲ. ಬೇಸಿಕ್ ಇಂಗ್ಲೀಷ್ ಇದ್ದರೆ ನೀವು ಖಂಡಿತ ಹೋಗ್ಬೋದು. ಸರಿನಾ? ಸೊ ನೆಕ್ಸ್ಟ್ ಬಂದು ಹೇಗೆ ಅಪ್ಲೈ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಅಂದರೆ ಸೊ ನಾನು ವೆಬ್ಸೈಟ್ ಲೀಸ್ಟ್ ಎಲ್ಲ ಬಂದುಬಿಟ್ಟು ಸ್ಕ್ರೀನ್ಶಾಟ್ ಹಾಕ್ತೀನಿ. ಸರಿನಾ? ಸೊ ಅದನ್ನು ಚೆಕ್ ಮಾಡಿಕೊಂಡು ನೀವು ಮೇಯ್ನ್ ಅಪ್ಲೈ ಮಾಡಬೇಕಾದ್ರೆ CV ಮತ್ತು ಕವರ್ ಲೆಟ್ರ್ ಖಂಡಿತ ನಿಮಗೆ ಯೂರೋ ಫಾರ್ಮೆಟಲ್ಲಿ ಬೇಕು. ಇಂಡಿಯನ್ ಫಾರ್ಮೆಟಲ್ಲಿ ಮಾಡಿದರೆ ಅಕ್ಸೆಪ್ಟ್ ಮಾಡಲ್ಲ. ಸರಿನಾ? ಅದಕ್ಕೋಸ್ಕರ ಬಂದುಬಿಟ್ಟು ಸೊ ನೀವು CV ಮತ್ತು ಕವರ್ ಲೆಟರ್ ಯೂರೋ ಫಾರ್ಮೆಟ್ ರೆಡಿ ಮಾಡಿಕೊಂಡು, ಅದು ರೆಡಿ ಮಾಡ್ಬೇಕಾದ್ರೆ ಯಾವ ಥರ ಅಂದರೆ ನೀವು ಯಾವ ಪೊಸಿಷನ್ಗೆ ಅಪ್ಲೈ ಮಾಡ್ತೀರೋ ಅದು ಕೀವರ್ಡ್ಸ್ ಎಲ್ಲ ಮ್ಯಾಚ್ ಆಗೋ ಥರ ನೀವು ಅಪ್ಲೈ ಮಾಡಿ. ಅದಾದಮೇಲೆ ಬಂದುಬಿಟ್ಟು ನೀವು ಯಾವುದೇ ವೆಬ್ಸೈಟಿಗೂ ಅಪ್ಲೈ ಮಾಡಬೇಕಾದ್ರೆ ಸೊ ಅದನ್ನು ವೀಸಾ ಸ್ಪಾನ್ಸರ್ಶಿಪ್ ಅವ್ರು ಮಾಡ್ತಾ ಇದ್ದಾರೆ ಇಲ್ವಾ ಅಂತ ಮೇಯ್ನ್ ಚೆಕ್ ಮಾಡ್ಕೊಳ್ಳಿ. ಮತ್ತು ಸ್ಯಾಲ್ರಿ ಚೆಕ್ ಮಾಡ್ಕೊಳ್ಳಿ, ಫುಡ್ ಆ್ಯಂಡ್ ಅಕಾಮಿಡೇಷನ್ ಕೊಡ್ತಾ ಇದ್ದಾರೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಇದೆಲ್ಲ ಚೆಕ್ ಮಾಡ್ಕೊಂಡು ನಿಮಗೆ ಓಕೆ ಅಂತಂದರೆ ಮಾತ್ರ ನೀವು ಅಪ್ಲೈ ಮಾಡಿ. ಸುಮ್ಮನೆ ರ್ಯಾಂಡಮಾಗಿ ಸೊ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಸರಿನಾ? ಸೀರಿಯಸ್ ಯಾರು ಹೋಗೋರಿದ್ರೆ ಇದೆಲ್ಲ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ. ಸರಿನಾ? ಸೊ ನಾನು ಇದಕ್ಕೆ ಮುಂಚೆ ಹೇಳ್ದಂಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ ಆ ವೆಬ್ಸೈಟ್ಸ್ ಎಲ್ಲ ಬಂದುಬಿಟ್ಟು ಅದ್ರಲ್ಲಿ ಹೋಗಿ ನೀವು ಅಪ್ಲೈ ಮಾಡಿ. ಸರಿನಾ? ಸೊ ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ, ಆದಷ್ಟು ಬೇಗ ನಾನು ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೊಂದು ಇಷ್ಟ ಆದರೂ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.